ಹಲೋ ವೆಲ್ಕಮ್ ಬ್ಯಾಕ್ ಟು ಉಷಾ ಕೂಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂದರೆ, ಇವತ್ತು ಮಂಡೇ ಗೌರ್ಮೆಂಟ್ ಹಾಲಿಡೇ ಇದೆ ಆಫೀಸ್ಗೆ. ಸೊ ಅದಕ್ಕೆ ಇಲ್ಲೇ ಎಲ್ಲಾದರೂ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಅಂತ ಹತ್ರ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಅದು ಯಾವ ಟೆಂಪಲ್ಲು ಏನು ಎತ್ತ ಅಂತ ಕಂಪ್ಲೀಟ್ ವೀಡಿಯೋನ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ, ಇವಾಗ ಯಾವ ಟೆಂಪಲಿಗೆ ಹೋಗ್ತಾ ಇದ್ದೀನಿ ಏನು ಎತ್ತ ಅಂತ ಫುಲ್ ಡೀಟೇಲ್ ನಿಮಗೆ ತೋರಿಸ್ತೀನಿ. ಬನ್ನಿ ಹೋಗೋಣ ಟೆಂಪಲ್ ಹತ್ರ. ಅಲ್ಲಿ ಒಳಗೆ ಹೋಗ್ತಿದ್ರೆ ನಮ್ಗೆ ಯಾವ ಥರ ಫೀಲ್ ಆಗ್ತಿತ್ತು ಅಂದರೆ, ಗುಹೆ ಒಳಗೆ ಹೋಗೋ ಥರನೇ ಫೀಲ್ ಆಗ್ತಿತ್ತು. ನೋಡಿ, ಇದು ಮೇನ್ ಎಂಟ್ರೆನ್ಸು, ಕೃಷ್ಣನ ದೇವಸ್ಥಾನದ ಮೇನ್ ಎಂಟ್ರೆನ್ಸು. ನೋಡಿ ಒಳಗಡೆ ಇದು ಹೋಗ್ತಿದ್ರೆ ಹೆಂಗೆ ಫೀಲ್ ಆಗ್ತಿತ್ತು ಅಂದರೆ, ಗುಹೆ ಒಳಗೆ ಹೋದಂಗೆ ನನಗೆ ಫೀಲ್ ಆಗ್ತಿತ್ತು. ಸೊ ನೋಡಿ, ಕೃಷ್ಣ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾನೆ. ಅಲ್ಲಿ ಫೋಟೋಸ್ ಹಿಡಿಯಂಗಿಲ್ಲ, ಆದರೂ ನಾನು ಹಿಡಿದ್ಬಿಟ್ಟಿದ್ದೀನಿ. ಎರಡು ಕಣ್ಣು ಸಾಲಿಲ್ಲ ಅನ್ಬೋದು. ಮತ್ತು ಅಲ್ಲೆಲ್ಲ ಗೋಡೆ ಮೇಲೆ ಕೆತ್ತನೆ ಮಾಡಿದ್ದಾರೆ ನೋಡಿ. ಇದು ಒಳಗಡೆ ಹಾಗೆ ಹೋಗ್ತಾ ಇದ್ದರೆ ನಮಗೆ ಇನ್ನೊಂದು ದೇವಸ್ಥಾನ ಸಿಗುತ್ತೆ ಪುಟ್ಟದು. ಆ್ಯಂಡ್ ಅಲ್ಲಿಂದ ಇನ್ನೂ ಮುಂದೆ ಹೋದರೆ ನಮಗೆ ಅಲ್ಲಿ ಗೋಶಾಲೆ ಸಿಗುತ್ತೆ ನೋಡಿ. ಹಸು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಕ್ಯೂಟಾಗಿ ಚೆನ್ನಾಗಿತ್ತು. ಇದು ಗೋಶಾಲೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಗೋಶಾಲೆ. ತುಂಬಾ ಖುಷಿ ಆಯಿತು, ನೆಮ್ಮದಿ ಆಯಿತು. ಮತ್ತು ಅಲ್ಲೊಂದು 10 ಮಿನಿಟ್ಸ್ ಕೂತ್ಕೊಂಡು ಮೆಡಿಟೇಷನ್ ಮಾಡೋಕ್ಕೂ ಕೂಡ ಹೇಳ್ತಾರೆ. ಸಿಕ್ಕಾಪಟ್ಟೆ ಖುಷಿ ಆಯಿತು, ನೆಮ್ಮದಿ ಆಯಿತು ಮನಸ್ಸಿಗೆ. ನನಗಂತೂ ಕೃಷ್ಣ ದೇವಸ್ಥಾನಕ್ಕೆ ಹೋಗಿದ್ದು ತುಂಬ ದಿನ ಹೋಗಬೇಕು ಅಂದ್ಕೊಳ್ತಿದ್ದೆ, ನಾನು ಹೋಗೋಕ್ಕಾಗಿರಲಿಲ್ಲ. ಸೊ ಫೈನಲಿ ಹೋದೆ ನಾನು ಕೃಷ್ಣ ದೇವಸ್ಥಾನಕ್ಕೆ. ಈಗ ತಾನೇ ಕೃಷ್ಣ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಹಸ್ಬೆಂಡು ಡೊಮಿನೋಸ್ ತಂದಿದ್ದೀವಿ ಪಿಜ್ಜಾ ತಿನ್ಕೊಂಡು. ಹಾಗೆ ಎಷ್ಟು ಚೆನ್ನಾಗಿತ್ತು ಅಂದರೆ ಕೃಷ್ಣ ದೇವಸ್ಥಾನ ಸಿಕ್ಕಾಪಟ್ಟೆ ತುಂಬಾ ಖುಷಿ ಆಯಿತು ನೋಡಿ. ಆ್ಯಂಡ್ ತುಂಬ ದಿನ ಅಂದ್ಕೊಂಡಿದ್ದೆ ಹೋಗಬೇಕು ಅಂತ, ಹೋಗೋಕ್ಕಾಗಿರಲಿಲ್ಲ. ಬಟ್ ತುಂಬ ಚೆನ್ನಾಗಿತ್ತು. ಅಲ್ಲಿ ಗೋಶಾಲೆ ಕೂಡ ಇತ್ತು, ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿತ್ತು. ಸೊ ಫೈನಲಿ ಟೆಂಪಲ್ ಮುಗಿಸ್ಕೊಂಡು ಪಿಜ್ಜಾ ಕೂಡ ತಿಂದಾಯಿತು. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಾಗಲ್ಲಿ ಸಿಗ್ತೀನಿ ಅಂತ. ಅಲ್ಲಿವರೆಗೂ ಟೇಕ್ ಕೇರ್.